ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ನಾವು ಆಕ್ಚುಲಿ ಪಾಸಿಂಗ್ ಪ್ಯಾಕೇಜ್ ಮಾಡತ್ತೇವೆ, ಬಟ್ ಇದು ಜಸ್ಟ್ ಪಾಸ್ ಆಗುವಂತ ಹುಡುಗರಿಗೆ ಅಷ್ಟೇ ಅಲ್ಲ. ಇದು ಸ್ಕೋರ್ ಮಾಡುವಂತ ಸ್ಟೂಡೆಂಟ್ಸಿಗೂ ಸದ್ಯಕ್ಕ ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಕ್ವಶನ್ ಡೈರೆಕ್ಟ್ ಆಗಿ ಒಂದೇ ತರ ಕೇಳಂಗಿಲ್ಲ, ಅವ ಡಿಫ್ರೆಂಟ್ ವೇ ಒಳಗ ಕೇಳಕ ಚಾನ್ಸ್ ಐತಿ. ಇದು ಸ್ಕೋರ್ ಮಾಡುವಂತ ಹುಡುಗರಿಗೂ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ. ಯಾಕಪ್ಪ ಅಂತಂದ್ರೆ 2019, 20, 22, 23, 24 ಒಳಗ ನಾರ್ಮಲ್ ಆಗಿ ಒಂದೇ ತರ ಕ್ವಶನ್ ಕೇಳ್ತಾನ. ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡ ಕೇಳ್ತಾನ. ಇದೇ ಫಾರ್ಮುಲಾನ ಕೇಳ್ಬೇಕು. 3 ಮಾರ್ಕ್ಸ್ ಕೇಳ್ತಾನ. Find the coordinates of the point which divides the line joining the points 1,6 and 4,3 in the ratio 1:2. ಈ ಕ್ವಶನ್ ಕೇಳ್ತಾನ. ಈ ಕ್ವಶನ್ ನಾರ್ಮಲಿ ಕೇಳಿದ್ರೆ ಓಕೆ ಎಲ್ಲರೂ ಸಾಲ್ವ್ ಮಾಡಿಬಿಡ್ತಾರೆ, ಮುಗಿದೋಕೈತಿ, ಪಾಸಿಂಗ್ ಪ್ಯಾಕೇಜ್ ಒಳಗೆ ಬಂದ್ಬಿಡ್ತೈತಿ. ಅಕಸ್ಮಾತ್ ಈ ಕ್ವಶನ್ ಅನ್ನ ಇನ್ನೊಂದು ವೇ ಒಳಗೂ ಕೇಳಬಹುದು. ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ 5,3 -1,6 ಈಸ್ ಡಿವೈಡೆಡ್ ಬೈ ದ y ಆಕ್ಸಿಸ್. ಅದು ಬಾಕ್ಸ್ ಹಾಕೇನಿ. ಆಲ್ಸೋ ಕೋಆರ್ಡಿನೇಟ್ಸ್ ಆಫ್ ದ ಇಂಟರ್ಸೆಕ್ಷನ್ ಆಫ್ y ಆಕ್ಸಿಸ್. ಈ 2 ತರ ಕ್ವಶನ್ ಕೇಳಬಹುದು. ಸರಿ, 2 ತರ ಕೇಳ್ತಾನ? ಇಲ್ಲ, ಇನ್ನು ಡಿಫ್ರೆಂಟ್ ವೇ ಒಳಗೆ ಕೇಳಬಹುದು. ಯಾವ ರೀತಿ ಕೇಳ್ತಾನ ಅಂತಾನೆ ಹೇಳ್ತೀನಿ. ಫಸ್ಟ್ ಇದು ನಾರ್ಮಲ್ ಆಗಿ ಕೇಳಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ 2 ನಿಮಿಷದಾಗ ಹೇಳ್ತೇನೆ. ಆಮೇಲೆ ಸ್ಕೋರ್ ಮಾಡುವಂತ ಹುಡುಗರಿಗೆ ಇನ್ನು ಡಿಫ್ರೆಂಟ್ ವೇ ಒಳಗೆ ಇದೇ ಕ್ವಶನ್ ಇದೇ ಫಾರ್ಮುಲಾನ ಯಾವ ರೀತಿ ಕೇಳ್ತಾನ ಅನ್ನೋದು ನೋಡೋಣ. ಸೊ ಈಗ ಫಸ್ಟ್ ಈ ಫಾರ್ಮುಲಾ ಅಂತೂ ಫಿಕ್ಸ್ ಅಲ್ಲ. x = m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2. ಇದ ಸೇಮ್ ಟು ಸೇಮ್ ಇದ ಕಾಪಿ ಪೇಸ್ಟ್. ಇಲ್ಲಿ m1 m2 ಫಿಕ್ಸ್ ಇರ್ತಾವ. x ಇದ್ದಲ್ಲಿ y ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2. ಸೊ ಇದು ಫಸ್ಟ್ ಕ್ವಶನ್ ನಾರ್ಮಲ್ ಆಗಿ ಕೇಳುವಂತ ಕ್ವಶನ್. ಇಷ್ಟು ವರ್ಷ ಕೇಳ್ಯಾನ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್. ಸೊ ಇಲ್ಲಿ ಜಾಯಿನಿಂಗ್ ದ ಪಾಯಿಂಟ್ಸ್ 1,6 and 4,3. ಸೊ ಇಲ್ಲಿ ಏನ್ ಮಾಡ್ಕೋಬೇಕು? m1 ಇನ್ ದ ರೇಷಿಯೋ 1:2 ಐತಲ್ಲ, ಅದನ್ನ m1:m2 ಅಂತ ತಗೋಬೇಕು. m1:m2 ಅಂತಂದ್ರೆ 1:2. ಅಂದ್ರೆ m1 ವ್ಯಾಲ್ಯೂ 1 ಆಯ್ತು, m2 ವ್ಯಾಲ್ಯೂ 2 ಆಯ್ತು. ಅದೇ ರೀತಿ ಈಗ 2 ಪಾಯಿಂಟ್ಸ್ ಅದಾವ. ಈ 2 ಪಾಯಿಂಟ್ಸ್ ಏನ್ ಕೊಡ್ಬೇಕು ನಾವು? x1 y1 x2 y2 ಕೊಡ್ಬೇಕು. ಯಾವಾಗ? ಎಕ್ಸಾಕ್ಟ್ ಈ ರೀತಿ ಕ್ವಶನ್ ಇದ್ದಾಗ, ಫೈಂಡ್ ದ ಕೋಆರ್ಡಿನೇಟ್ಸ್ ಅಂತ ಇದ್ದಾಗ ಈ ಕೊಟ್ಟಿರುವಂತ 2 ಪಾಯಿಂಟ್ಸ್ x1 y1 x2 y2 ಹೋಗ್ತಾವ. ಓಕೆ, ಕೆಲವೊಂದು ಟೈಮ್ ಹಂಗ ಆಗಂಗಿಲ್ಲ ಮತ್ತವ ಯಾವಾಗ ಅಂತ ಹೇಳ್ತೇನೆ ಆಮೇಲೆ, ಇರ್ಲಿ. ಸೊ ಈಗ ಏನ್ ಮಾಡೋಣ, ಇದಕ್ಕೆ ಈ ಕ್ವಶನ್ ದಾಗ ನೋಡಪ್ಪ, ಈ 2 ಪಾಯಿಂಟ್ x1 y1 x2 y2 ಅದೇ m1 m2 ವ್ಯಾಲ್ಯೂ ತಗೊಂಡು ಸಬ್ಸ್ಟಿಟ್ಯೂಷನ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು, ಮುಗಿದು ಹೋಯ್ತು. ಇಲ್ಲಿ ನೋಡ್ರಿ, x = m1 m2 ಏನಂದಪ್ಪ ಇವು? m1 ಎಷ್ಟೈತಿ? 1 ಐತಿ. x2 ಎಷ್ಟೈತಿ? x2 ಕಹಾ ಹೈ ಬಾ? ಹಾ ಇದಾರೆ 4 ಬರ್ಕೋತಿ. m2 ಎಷ್ಟೈತಿ? m2 ಕಹಾ ಹೈ? ಉದಾರೆ 2. x1 ಕಹಾ ಹೈ ಬಾ? x1 1 ಡಿವೈಡ್ ಬೈ m1 ಪ್ಲಸ್ m2. m1 1:2 ಅಂದ್ರೆ 1 + 2 ಬರ್ಕೋತಿ. ಸೊ ಇದು x = ಏನಕ್ಕೈತಿ? 4 1 = 4 2 1 = 2 ಡಿವೈಡ್ ಬೈ 2 + 1 3 4 + 2 6 6 ಡಿವೈಡ್ ಬೈ 3 3 1 = 3 2 = 6. ಸೊ x ವ್ಯಾಲ್ಯೂ ಎಷ್ಟು ಬಂತು? 2 ಬಂತು. ಇನ್ನು y = m1 ವ್ಯಾಲ್ಯೂ ಎಷ್ಟು? m1 ವ್ಯಾಲ್ಯೂ 1, y2 ವ್ಯಾಲ್ಯೂ ಎಷ್ಟು? y2 ವ್ಯಾಲ್ಯೂ 3 ಪ್ಲಸ್ m2 ವ್ಯಾಲ್ಯೂ m2 ಆ ಕಡೆ ಇದೈತಿ 2 y1 6 ಡಿವೈಡ್ ಬೈ m1 ಪ್ಲಸ್ m2 1:2 ಬರ್ಕೋತಿ. ಇಲ್ಲಿ y = 3 1 = 3 6 2 = 12 2 + 1 3 ಆಕೈತಿ. 12 + 3 ಎಷ್ಟಾಯ್ತು? 12 13 14 15 ಆಯ್ತು. 15/3 = ಡಿವೈಡ್ ಬೈ 3 3 1 = 3 5 15 3 5 15. ಸೊ 2,5 ಬಂತು. ಎಷ್ಟು ಬಂತು? 2,5 ಬಂತು. ಸೊ ಇದು ಕೇಳುವಂತ ಕ್ವಶನ್ ಮುಗಿದೋಯ್ತು. ಇದು ಮುಗಿದು ಹೋಗ್ಬಿಟ್ಟು ಇದು ಬಂದ್ರೆ ಬಿಟ್ಟು ಫಾರ್ಮುಲಾ ಬರಿತೀವಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ, ಮುಗಿದೇ ಹೋಯ್ತು. ಬಟ್ ಇವಾಗ ಇದು ಸಬ್ಸ್ಟಿಟ್ಯೂಷನ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು ಆತಲ್ಲ. ಸೊ ನೆಕ್ಸ್ಟ್ ನಾ ಕ್ಯಾಲ್ಕುಲೇಷನ್ ಮಾಡಿ ತೋರ್ಸಂಗಿಲ್ಲ, ಡಿಫ್ರೆಂಟ್ ಕ್ವಶನ್ಸ್ ಡಿಫ್ರೆಂಟ್ ವೇ ಒಳಗೆ ಯಾವ ರೀತಿ ಅಪ್ರೋಚ್ ಆಗ್ಬೇಕು ಅನ್ನೋದು ಹೇಳ್ತೇನೆ. ಇವಾಗ ಸ್ವಲ್ಪ ಸ್ಪೀಡ್ ಆಯ್ತು ಅನ್ಕೋತೀನಿ ಇದು ಹೇಳಿದ್ದೆ. ಸೊ ಫಸ್ಟ್ ಕ್ವಶನ್ ಮುಗಿದೋಯ್ತಿದ್ದು, ಇದು ಪಾಸಿಂಗ್ ಪ್ಯಾಕೇಜ್ದವ್ರಿಗೆ ಮುಗಿದೋಯ್ತು. ಅಕಸ್ಮಾತ್ ಕ್ವಶನ್ ಡಿಫ್ರೆಂಟ್ ವೇ ಒಳಗ ಕೇಳಕತ್ತ ಅಂತಂದ್ರೆ ಯಾವ್ಯಾವ ತರ ಕೇಳ್ತಾನ, ನಾವು ಯಾವ್ಯಾವ ತರ ಅಪ್ರೋಚ್ ಆಗ್ಬೇಕು. Find the ratio in which the line segment joining the points. Find the ratio ಕೇಳತ್ತ ನಾವು. ಫಸ್ಟ್ ಪಾಯಿಂಟ್ ಟಾರ್ಗೆಟ್ ಮಾಡ್ರಿ. ಫೈಂಡ್ ದ ರೇಷಿಯೋ ಅಂತ ಕೇಳತ್ತಾನ. ಫೈಂಡ್ ದ ಕೋಆರ್ಡಿನೇಟ್ಸ್ ಕೇಳತ್ತಿಲ್ಲ ಅವ,
ಫೈಂಡ್ ದ ಕೋಆರ್ಡಿನೇಟ್ಸ್ ಅನ್ನೋದು ನಾರ್ಮಲ್ ಕ್ವಶನ್. ಫೈಂಡ್ ದ ರೇಷಿಯೋ ಇದು ನಾರ್ಮಲ್ ಅಲ್ಲ. ಇಲ್ಲಿ ಏನ್ ಮಾಡ್ಕೋಬೇಕು ನಾವು, ಫೈಂಡ್ ದ ರೇಷಿಯೋ ಅಂತ ಈ ಸೆಂಟೆನ್ಸ್ ನೋಡಿದ ತಕ್ಷಣ ನೀವು M1:M2 ಏನು ತಗೋಬೇಕಪ್ಪ ಅಂತಂದ್ರೆ, M1:M2 ಅಂತಂದ್ರೆ ನಾವು K:1 ಅಂತ ತಲೆ ತಗೊಂಡ್ಬಿಡ್ಬೇಕು. K:1 ಹಚ್ಕೊಂಡು ಕ್ಯಾಲ್ಕುಲೇಷನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡು, ಕ್ಯಾಲ್ಕುಲೇಷನ್ ಮಾಡು, ನಿನಗೆ ಆನ್ಸರ್ ಬರುತ್ತದ. ಆ ಆನ್ಸರ್ ಬರಂಗಿಲ್ಲ ಅಂತಲ್ಲ, ನಿನಗೆ ಪ್ಲಸ್ ಮಾಡಕ್ ಬರ್ತೈತಿ, ಮೈನಸ್ ಮಾಡಕ್ ಬರ್ತೈತಿ, ಡಿವಿಷನ್ ಮಾಡಕ್ ಬರ್ತೈತಿ ಅಂತಂದ್ರೆ ಇಲ್ಲಿ ಫೈಂಡ್ ದ ರೇಷಿಯೋ ಜಗದಾಗ K:1 ತಗೊಂಡ್ಬಿಡು, ನಿನ್ ಸೊಲ್ಯೂಷನ್ ಸಿಕ್ಕ ಬಿಡ್ತೈತಿ. ಅದ್ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಕೈತಿ ನಿನಗ. ಯಾಕಂದ್ರ ನಾನ್ ನಿನ್ನೆರ ನಮ್ ಟ್ಯೂಷನ್ದಾಗ ಡಿಸ್ಕಸ್ ಮಾಡೇನಿ ಹುಡುಗರ ಜೊತೆ. ಫೈಂಡ್ ದ ರೇಷಿಯೋ ಒಬ್ಬಂಗ್ ಗೊತ್ತೈತಿ, K:1 ಅಂತ ಗೊತ್ತೈತಿ. ಯಾರು ಗೊತ್ತೈತಿ? ಸಂಶಯ ಅನ್ನೋ ಹುಡುಗ ಗೊತ್ತೈತಿ, ಸಂಶಯ ಅನ್ನೋ ಹುಡುಗ. ಇನ್ನೊಬ್ಬವಂಗ K:1 ಗೊತ್ತಿಲ್ಲ, ಅವಂಗ ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್ ಗೊತ್ತೈತಿ. ಸೊ ಅವ K:1 ತಗೋಬೇಕಂತ ಬರೀ ಹಿಂಟ್ ಕೊಟ್ಟಾನಷ್ಟೇ, ಅವ ಪೂರ್ತಿ ಸಾಲ್ವ್ ಮಾಡಿದ. ನಿಮಗ್ ಬೇಕಾಗಿದ್ದೇನು, ಕ್ವಶನ್ ಟ್ವಿಸ್ಟ್ ಮಾಡಿದಾಗ ಯಾವ ರೀತಿ ಅಪ್ರೋಚ್ ಆಗ್ಬೇಕು, ಫೈಂಡ್ ದ ರೇಷಿಯೋ ಅಂದಾಗ K:1 ಅಪ್ರೋಚ್ ಆಗ್ಬೇಕು. ಇದು ಫೈಂಡ್ ದ ರೇಷಿಯೋ. ಏನೇನ್ ತಗೋಬೇಕು, M1:M2 ಪ್ಲೇಸ್ ಒಳಗೆ K:1 ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ನೆನ್ಪಿಟ್ಕೋರಿ. ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ 5,3 -1,3 -1,6. ಇಲ್ಲಿ ಲೈನ್ ನೋಡ್ರಿ, ಲೈನ್ ನೋಡಿದ ಜಾಯ್ನಿಂಗ್ ದ ಪಾಯಿಂಟ್ಸ್ ಏನೈತದ, ಯಾವ ಪಾಯಿಂಟ್ ಜಾಯಿನ್ ಮಾಡ್ಬೇಕಂತ, 5,3, ಇನ್ನೊಂದು ಪಾಯಿಂಟ್ ಯಾವುದು -1,6. ಸೊ ಇವಂತೂ ಏನದಪ್ಪ, ಇವು X1 Y1 ಅದು, ಇದು X2 Y2 ಅದು. ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳಕ್ ಬೇಕಲ್ಲ, ನಿನಗೆ ಫಾರ್ಮುಲಾ ನೆನ್ಪಿಡ್ತೈತಿ. ಯಾವ ಪ್ಲೇಸ್ ಒಳಗೆ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಅದನ್ನ ನಾ ಹೇಳತ್ತೇನೆ ಇಲ್ಲಿ. ನಿಮ್ ಮನೆ ಬರ ಚಲೋ ಇತ್ತು, ನಾರ್ಮಲ್ ಕ್ವಶನ್ ಪಾಸಿಂಗ್ ಪ್ಯಾಕೇಜ್ ಒಳಗೆ ಬಂತು, ಮುಗಿದು ಹೋಯ್ತು. ಇದು ಸ್ಕೋರಿಂಗ್ ಪ್ಯಾಕೇಜ್ ದವ್ರಿಗೆ ಹೇಳತ್ತೇನೆ. ಡಿಫ್ರೆಂಟ್ ವೇ ಒಳಗೆ ಅಪ್ರೋಚ್ ಆದವ್ರಿಗೆ ನೀವು ಮಾಡ್ರಿ. ಈಗ ಇಲ್ಲಿ ಏನ್ ಇಂಡಿಕೇಟ್ ಮಾಡ್ತೈತಲ್ಲ ಅದ ಎಕ್ಸ್, ಇದು EX. ಇಲ್ಲಿ ಏನ್ ಬರಿತೀವಲ್ಲ ನಾವು, ಈ ಪ್ಲೇಸ್ ಒಳಗೆ ಸ್ಟಾರ್ ಹಾಕೋ ಪ್ಲೇಸ್ ಒಳಗೆ ಸ್ಟಾರ್ ಏನೈತಲ್ಲ ಅಲ್ಲಿ X, Y ಬರಿತೀವಲ್ಲ, ಇದು X ಇದನ್ನ ಇಂಡಿಕೇಟ್ ಮಾಡ್ತೈತಿ, Y ಇದು ಇಂಡಿಕೇಟ್ ಮಾಡ್ತೈತಿ. ಇಲ್ಲಿ ಏನ್ ಕೊಟ್ಟ ನಾವ, ಫೈಂಡ್ ದ ರೇಷಿಯೋ ಅಂದ್ರೆ K:1 ಒಂದು ಮೈಂಡ್ ಒಳಗೆ ತಗೋಬೇಕು. ಇನ್ನೊಂದು ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್, ಜಾಯ್ನಿಂಗ್ ದ 2 ಪಾಯಿಂಟ್ಸ್ ಅಂದಾಗ ಆ ಕಡೆ ಒಂದು ಪಾಯಿಂಟ್ ಈ ಕಡೆ ಒಂದು ಪಾಯಿಂಟ್ X1 Y1 X2 Y2 ಬರ್ಕೋತೀರಿ. ಈಸ್ ಡಿವೈಡೆಡ್ ಬೈ ದ Y ಆಕ್ಸಿಸ್ ಅಂತ ಇಲ್ಲಿ ಕೊಟ್ಟಾನು. ಈಸ್ ಡಿವೈಡೆಡ್ ಬೈ ದ Y ಆಕ್ಸಿಸ್ ಅಂತಂದ್ರೆ ಈ ಪ್ಲೇಸ್ ಒಳಗ 0, Y ಬರ್ಕೋಬೇಕು. ಯಾಕೆ ಸರ್? ಅದು ಕಾನ್ಸೆಪ್ಟ್ ಒಳಗೆ ಬರ್ತೈತಿ. ಕಾನ್ಸೆಪ್ಟ್ ಒಳಗ ಇಲ್ಲಿ ಪಾಯಿಂಟ್ ಡಿವೈಡ್ ಬೈ ದ X ಆಕ್ಸಿಸ್ ಅಂದಾಗ ಫಸ್ಟ್ ನಾವೇನ್ ಬರಿತೀವಿ, X, 0 ಅಂತ ತಗೋತೀವಿ. ಈಸ್ ಡಿವೈಡೆಡ್ ಬೈ ದ Y ಆಕ್ಸಿಸ್ ಅಂದಾಗ 0, Y ಅಂತ ಬರಿತೀವಿ. 0, Y ಅಂತ ಬರಿತೀವಿ. X ಆಕ್ಸಿಸ್ ಒಳಗೆ ಯಾವ್ದೋ ಒಂದು ಲೈನ್ ಕಟ್ ಆಗಿ ಹೋಯ್ತು, ಪಾಸ್ ಆಗಿ ಹೋಯ್ತು ಅಂತಂದ್ರ ಅಲ್ಲಿ X ಪಾಯಿಂಟ್ ಪ್ರೆಸೆಂಟ್ ಇರ್ತೈತಿ. ಇಲ್ಲಿ X ಆಕ್ಸಿಸ್ ಒಳಗೆ X ಪಾಯಿಂಟ್ ಪ್ರೆಸೆಂಟ್ ಇರ್ತೈತಿ. Y ಪಾಯಿಂಟ್ ಮೇಲೂ ಹೋಗಿರಂಗಿಲ್ಲ, ಕೆಳಗೂ ಹೋಗಿರಂಗಿಲ್ಲ ಅಂತಂದ್ರ ಮೇಲೆ 0 ಆಗಿರ್ತೈತಿ. X ಆಕ್ಸಿಸ್ ಮೇಲೆ ಎಲ್ಲಾ ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನ X, 0 ಒಳಗೆ ಇಂಡಿಕೇಟ್ ಮಾಡ್ತೇವಿ. Y ಆಕ್ಸಿಸ್ ಒಳಗೆ ಎಲ್ಲಾ ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನ ಇಲ್ಲಿ 0, Y ಒಳಗೆ ಇಂಡಿಕೇಟ್ ಮಾಡ್ತೈತಿ. ಅದಕ್ಕ ಅವ ಹೇಳತ್ತಾನೆ ಇಸ್ ಡಿವೈಡೆಡ್ ಬೈ ದ Y ಆಕ್ಸಿಸ್ ಅಂದಿದ್ದಕ್ಕ Y ಆಕ್ಸಿಸ್ ಒಳಗಂದ್ರ ಇಲ್ಲಿ Y ಆಕ್ಸಿಸ್ ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅದು ಒಂದು ಲೈನ್ ಸೆಗ್ಮೆಂಟ್ ಹಿಂಗ್ ಹಾದು ಹೋಗ್ಬಿಟ್ಟೈತಿ. ಎದರಿಂದ ಡಿವೈಡ್ ಆಗೈತಿ? ಈ ಪಾಯಿಂಟ್ ಇಂದ ಡಿವೈಡ್ ಆಗೈತಿ. ಈ ಕಡೆ ಅಂತೂ ಏನಾಯ್ತು, X1 Y1 ಆಯ್ತು, ಆ ಕಡೆ ಏನಾಯ್ತು X2 Y2 ಆಯ್ತು. ಇಲ್ಲಿ ಏನಾಯ್ತು, ಇಲ್ಲಿ 0, Y ಆಯ್ತನ, 0, Y ಆಯ್ತು. ಅಂದ್ರೆ ಈ ಜಗದಾಗ 0, Y ತಗೋಬೇಕು. ಆಕ್ಚುಲಿ ಅದೇನಿತ್ತು ಇಲ್ಲಿ ಏನ್ ಬರಿಬೇಕು, ಆಕ್ಚುಲಿ ಇಲ್ಲಿ X, Y ಇತ್ತ. ಅಕಾರ್ಡಿಂಗ್ ಟು ಫಾರ್ಮುಲಾ ಏನದು, ಇದು X, Y. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಏನಾಯ್ತು, ಇವಾಗ ಅಕಾರ್ಡಿಂಗ್ ಟು ಕ್ವಶನ್ ಏನಾಯ್ತು, ಅದು 0, Y ಆಯ್ತು. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳಕ್ ಏನೇನ್ ತಗೋಬೇಕು ಹೇಳತ್ತೀನಿ. ಫೈಂಡ್ ದ ರೇಷಿಯೋ ಇತ್ತು, K:1 ಮೈಂಡ್ ಒಳಗೆ ಫಿಕ್ಸ್. ಇದು ಒಂದು ಓಕೆನಾ. ಡಿವೈಡೆಡ್ ಬೈ ದ Y ಆಕ್ಸಿಸ್ ಇತ್ತು, 0, Y. ಇದು ಓಕೆನಾ. ನೆಕ್ಸ್ಟ್ ಇನ್ನು ಮತ್ತೇನ್ ಟ್ವಿಸ್ಟ್ ಮಾಡ್ತಾನ ನಾವು, ನೀವು ಥಿಂಕ್ ಮಾಡ್ಬೇಕ. ಕ್ವಶನ್ದಾಗ ನೀವು ಕೇಳ್ಬೇಕು, ಈಗ ಈ ಸರಿ ಡಿವೈಡೆಡ್ ಬೈ ದ X ಆಕ್ಸಿಸ್ ಇತ್ತಂದ್ರ ಅದ ಚೇಂಜ್. ಇಲ್ಲಿ 0 ಕೊಟ್ಕೊಂಡು ಡಿವೈಡೆಡ್ ಬೈ ದ X ಆಕ್ಸಿಸ್ ಅಂದ್ರೆ ಇಲ್ಲಿ X ಕೊಡಬೇಕು. ಅಂದ್ರ
ಎಕ್ಸ್ ಜಗದಾಗ ಎಕ್ಸ್ ಬರಿಬೇಕು, ಫಾರ್ಮುಲಾ ಜಗದಾಗ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಬೇಕು. x1 ವ್ಯಾಲ್ಯೂ ಹಾಕ್ಬೇಕು, x2 ವ್ಯಾಲ್ಯೂ ಹಾಕ್ಬೇಕು, m1 m2 ವ್ಯಾಲ್ಯೂ ಹಾಕ್ಬೇಕು, ಎಕ್ಸ್ ಜಗದಾಗ ಎಕ್ಸ್ ಬರಿಬೇಕು. ಇಲ್ಲಿ ಸೇಮ್ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ y ಜಗದಾಗ 0 ಬರಿಬೇಕು. y ಜಗದಾಗ 0 ಬರೆದ್ರೆ ಈ m1 m2 ಬೇಕಾದ ಆನ್ಸರ್ ಬರ್ಲಿ ಭಯ್ಯ, ಈ ಕಡೆ ಬಂದಾಗ 0 ಆಕೈತಿ, ನಿಂಗೆ ಸೊಲ್ಯೂಷನ್ ಸಿಗ್ತೈತಿ. ನೀ ಇಲ್ಲಿ ಆಕ್ಚುಲಿ ಏನ್ ಹಾಕಿಡ್ತಿಪ್ಪ, ಇಲ್ಲಿ k:1 ಹಾಕಿಡ್ತಿ, k:1 ಈ ಕಡೆ ತೊಗೊಂಬಂದ್ರೆ ಇಲ್ಲಿ y ಜಗದಾಗ ಏನೈತಿ, ಇಲ್ಲಿ 0 ಇರ್ತೈತಿ. 0 ಇಂಟು ಎನಿಥಿಂಗ್ 0 ಆಕೈತಿ. ಯಾವಾಗ ಡಿವೈಡೆಡ್ ಬೈ ದ ಎಕ್ಸ್ ಆಕ್ಸಿಸ್ ಕೊಟ್ಟಾಗ. ಈ ಡಿವೈಡೆಡ್ ಬೈ ದ y ಆಕ್ಸಿಸ್ ಕೊಟ್ಟಾಗ ಇಲ್ಲಿ 0 ಬರ್ಕೋತಿ, ಇಲ್ಲಿ ಏನ್ ಬರ್ಕೋತಿ, y ಬರ್ಕೋತಿ. ಅಂದ್ರೆ y ಪ್ರೆಸೆಂಟ್ ಐತಿ, y ಜಗದಾಗ y ಬರೀತಿ, x ಜಗದಾಗ ಏನ್ ಬರೀತಿ, 0 ಬರೀತಿ. x ಜಗದಾಗ 0 ಬರ್ದ್ರ ಇಲ್ಲಿ ಏನಾಗಿರ್ತೈತಿ, ಇಲ್ಲಿ 0 ಆಗಿರ್ತೈತಿ. m1 m2 ಏನಾಗಿರ್ತೈತಿ, ಬರ್ದ ತೋರಿಸ್ಬಿಡ್ತೇವೆ ನೋಡಿ. m1 m2 ಜಗದಾಗ k+1 ಬರೀತಿ, m1 plus m2, m1 plus m2, k+1. If you take this quantity this side, that becomes denominator becomes numerator with multiplication sign, then we get here 0. k+1 into 0 0, k+1 into 0 0. ಇದಿಷ್ಟು ಕ್ವಾಂಟಿಟಿ ಏನಾಗ್ಬಿಡ್ತೈತಿ, ಈ ಕಡೆ ಬಂದ 0 ಆಕೈತಿ, ಇದಿಷ್ಟ ಉಳಿತೈತಿ. ಅವಾಗ ನಿಂಗೆ ಸೊಲ್ಯೂಷನ್ ಸಿಗ್ತೈತಿ. ಅವಾಗ ನಿನಗೆ ಏನ್ ಸಿಕ್ತೈತಿಪ್ಪ ಅಂದ್ರೆ k ವ್ಯಾಲ್ಯೂ ಸಿಕ್ಬಿಡ್ತೈತಿ ಇಲ್ಲಿ ನಿನಗ. ಅವಾಗ k ವ್ಯಾಲ್ಯೂ ಸಿಕ್ತು ಅಂತಂದ್ರೆ ವಾಪಸ್ ಮತ್ ಆ k ವ್ಯಾಲ್ಯೂನ ಇದ್ರಾಗ ಸಬ್ಸ್ಟಿಟ್ಯೂಷನ್ ಮಾಡ್ಕೋತಿ. ಅವಾಗ ನಿನಗೆ ಒಂದಕ್ಕೊಂದು ಆನ್ಸರ್ ಸಿಗ್ತಾ ಹೋಗ್ತೈತಿ. ಯಾರು ಹೇಳಿಲ್ಲ ಅಂದ್ರೆ ನಿನಗೂ ಗೊತ್ತಾಕೈತಿ ಮುಂದೆ ಏನ್ ಮಾಡ್ಬೇಕಂತಂದ. ಸೊ ನೀನು ಫಾರ್ಮುಲಾ ಬರಿಬೇಕು, ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅಗ್ದಿ ಈಸಿಯೆಸ್ಟ್ ಕ್ವಶನ್. ಎಷ್ಟು ಚಂದ ಐತಿ ಕಾನ್ಸೆಪ್ಟ್, ಭಾಳ ಚಂದ ಐತಿ ಕಾನ್ಸೆಪ್ಟ್. ಸೊ ಇದು ಡಿವೈಡೆಡ್ ಬೈ ದ ಏನಾಯ್ತು, ಈಸ್ ಡಿವೈಡೆಡ್ ಬೈ ದ ಎಕ್ಸ್ ಆಕ್ಸಿಸ್ ಅಂದಾಗ ಏನ್ ಮಾಡ್ತೀವಿ, x,0 ಡಿವೈಡೆಡ್ ಬೈ ದ y ಆಕ್ಸಿಸ್ ಅಂದಾಗ 0,y. ಅಕಸ್ಮಾತ್ ಅವ ಬಾಳ ಚಲೋ ಇದ್ದ, ಟ್ವಿಸ್ಟ್ ಮಾಡಿದ್ರು ಒಂದ್ ಸ್ವಲ್ಪ ಈಸಿ ಒಳಗ ಏನಾರ ಕೊಡಾತಿದ್ದ ಅಂತಂದ್ರೆ ಈಸ್ ಡಿವೈಡೆಡ್ ಬೈ ದ ಯಾವ್ದೋ ಒಂದು ಪಾಯಿಂಟ್ ಕೊಟ್ಬಿಟ್ಟಿರ್ತಾನಪ್ಪ. ಯಾವ್ದೋ ಒಂದು ಪಾಯಿಂಟ್ ಈಸ್ ಡಿವೈಡೆಡ್ ಬೈ ದ 1,3 ಇಲ್ಲ ಅಂದ್ರೆ 1,2 ಈ ರೀತಿ ಕೊಟ್ಟಿರ್ತಾನ. ಸೊ ಸಿಂಪಲ್ ಆಗಿ ನೀ 0,y ಇದನ್ನೆಲ್ಲ ತಗೋ ಬದ್ಲಿ ಅವೇನ್ ಡಿವೈಡೆಡ್ ಬೈ ಎದ್ರಲ್ಲಿ ಡಿವೈಡ್ ಮಾಡ್ಯಾನ ಅದ್ರಲ್ಲಿ ಡಿವೈಡ್ ಮಾಡ್ಕೋಬೇಕು. ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಲೈನ್ ಹಾಕೋದು ಮರಿಬೇಡ, ಈ ಲೈನ್ ಹಾಕೋದು ನೀವು ಇದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಇದನ್ನ ಯಾಕೆ ನಾ ಲೈನ್ ನೋಡ್ರಿ ಅನ್ನತೀನಿ ಅಂತಂದ್ರೆ, ಈಗ find the ratio in which the line segment joining the points ಅಂದಾಗ ಆ ಕಡೆ ಒಂದು ಪಾಯಿಂಟ್ ಈ ಕಡೆ ಒಂದು ಪಾಯಿಂಟ್ ಜಾಯಿನ್ ಮಾಡಿಬಿಡ್ತೀವಿ, ಹೌದಾ? ಅಂದ್ರೆ ಇದೇ x1 ಇದೇ x1 y1 ಇದು x2 y2 ಅಂತ ಈಸಿಲಿ ಗೊತ್ತಾಕೈತಿ. ಆಮೇಲೆ ಡಿವೈಡೆಡ್ ಬೈ ದ ಅಂದಾಗ ನಿನ್ ಮೈಂಡ್ ಇಲ್ಲಿ ಬರ್ತೈತಿ ಎಲ್ಲೋ ಒಂದ್ ಕಡೆ, ಈ ಕಡೆ ಒಂದ್ ಸ್ವಲ್ಪ ಆ ಕಡೆ ಒಂದ್ ಸ್ವಲ್ಪ ಡಿವೈಡೆಡ್ ಬೈ ಎದ್ರಲ್ಲಿ ಡಿವೈಡ್ ಆಗತೈತಿ, x,y ಲಿ ಡಿವೈಡ್ ಆಗತ್ತಿತ್ತು, x ಆಕ್ಸಿಸ್ ಇಲ್ಲಿ ಡಿವೈಡ್ ಆಗತ್ತಿತ್ತು, y ಆಕ್ಸಿಸ್ ಇಲ್ಲಿ ಡಿವೈಡ್ ಆಗತ್ತಿತ್ತು, ಇನ್ ಯಾವುದೋ ಒಂದು ಪಾಯಿಂಟ್ ಇಂದ ಡಿವೈಡ್ ಆಗತ್ತಿತ್ತು. ಅಂದ್ರೆ ವ್ಯಾಲ್ಯೂ ಎಲ್ಲೆಲ್ಲಿ ಏನೇನ್ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು ಅನ್ನೋದು ಗೊತ್ತಾಕೈತಿ. ಓಕೆ, ಸೊ ಇಲ್ಲಿ ಕ್ವಶನ್ ಇರ್ತದ ಡಿವೈಡೆಡ್ ಬೈ ದ y ಆಕ್ಸಿಸ್ ಇತ್ತು. ಈ ರೀತಿ ಕೇಳ್ತಾನ, ಈ ರೀತಿ ಕೇಳೋ ಚಾನ್ಸ್ ಐತಿ. ಇನ್ನ ನಾರ್ಮಲ್ ಆಗಿ ಕೇಳುವಂತ ಕ್ವಶನ್ ಇದು. ಅಕಸ್ಮಾತ್ ಅವ ಇನ್ನೂ ಬಾಳ್ ನಿಮಗೆ ಏನಾರ ಟಫ್ ಮಾಡ್ಲೇಬೇಕು ಅಂತ ಇತ್ತಪ್ಪ ಅಂತಂದ್ರ ಈಸ್ ಡಿವೈಡೆಡ್ ಬೈ ದ ಟ್ರೈ ಸೆಕ್ಷನ್, ಈಸ್ ಡಿವೈಡೆಡ್ ಬೈ ದ ಬೈ ಸೆಕ್ಷನ್ ಈಸ್ ಅಂತ ಹಿಂಗೆಲ್ಲ ಕೇಳೋ ಚಾನ್ಸಸ್ ಇರ್ತೈತಿ. ಓಕೆ, ಇದನ್ನ ರಬ್ ಮಾಡ್ಲೆ. ಈ k:1 ಒಂದು ತಗೊಂಡ್ ಮಾಡ್ಲೇಬೇಕಂದ್ರೆ ಒಂದು ತಗೊಂಡ್ ಮಾಡ್ತಾರೆ. ವಿಡಿಯೋ ದೊಡ್ಡದಾಕೈತಿ, ಸಣ್ಣ ಮಾಡ್ಬೇಕು ಅನ್ಕೊಂಡಿದ್ದೆ, ದೊಡ್ಡದಾಕೈತಿ. ಆಯ್ತು, ಸ್ವಲ್ಪ ಮಾಡ್ತೀನಿ ನೋಡ್ರಿ. ಈಸ್ ಡಿವೈಡೆಡ್ ಬೈ ದ y ಆಕ್ಸಿಸ್ ಅಂದಾಗ 0,y ಅಂದ್ರೆ ಇಲ್ಲಿ ಏನ್ ಬಂತು, 0,y ಬಂತು. ಓಕೆ, ಡಿವೈಡ್ ಬೈ ದ ಯಾವ ಆಕ್ಸಿಸ್, y ಆಕ್ಸಿಸ್ ಅಂದಾಗ ಪಾಯಿಂಟ್ಸ್ ಎಲ್ಲ ಅವನ ಬರ್ದಲ್ಪ 5,3 -1,6 ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡು. ಎಕ್ಸ್ ತೆಗೆದಾಗ ಇದ x,y ನ 0, x ಜಗದಾಗ 0 ಐತಿ, x ಜಗದಾಗ 0 ಬರಿ. m1 ಜಗದಾಗ m1 ಇಷ್ಟು m2 ಎಲ್ಲೈತಿ, m1 ಇಷ್ಟು m2 ಏನ್ ತಗೋ ಅಂತ ಹೇಳಿ ನಾನು ಫೈಂಡ್ ದ ರೇಷಿಯೋ ಅಂತ ಕೊಟ್ಟಾಗ, ಫೈಂಡ್ ದ ರೇಷಿಯೋ ಅಂತ ಕೊಡಿ ಬರ್ದು ಕಾಣತಿಲ್ಪ, ಕಾಣ್ತೈತಿ. m1 ಇಷ್ಟು m2 ಕೊಟ್ಟಾಗ k:1 ತಗೋಬೇಕು. ಸೊ m1 ವ್ಯಾಲ್ಯೂ k ಆತು, m1 ವ್ಯಾಲ್ಯೂ k ಆತು. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ m1 ವ್ಯಾಲ್ಯೂ q ಆತು. x2 ಅಂದ್ರೆ ಅಲ್ಲಿ ಐತಿ, ಅಲ್ಲಿ ನೋಡ್ರಿ ಭಯ, x2 ಅಂದ್ರೆ -1 ಪ್ಲಸ್ m2 ಅಂದ್ರೆ ಇಲ್ಲಿ ಐತಿ ಲಾಸ್ಟ್ 1, x1 5,
ಕೆ ಪ್ಲಸ್ ಕೆ ಇಷ್ಟು ಒನ್ ಹಂಗ ಬರಿ. ಓಕೆ, ಇಲ್ಲಿ y ಇಸ್ ಈಕ್ವಲ್ ಟು m1 ಕೆ y2 ಅಲ್ಲೈತಿ 6 ಪ್ಲಸ್ m2 1 y1 3 divided by m1 is to m2 k is to k plus 1. ಸೊ ಇದು ನಾ ಯಾವಾಗ ಇದಿಷ್ಟು ಈ ಕಡೆ ಬಂದ್ರೆ 0, ಇದಿಷ್ಟು ಈ ಕಡೆ ಬಂದ್ರೆ 0, ಇದಿಷ್ಟು ಈ ಕಡೆ ಬಂದ್ರೆ 0, ಡಿನಾಮಿನೇಟರ್ ಇಂಟು ಈ ಕಡೆ ಬಂದಾಗ ನ್ಯೂಮಿನೇಟರ್ ಆಕೈತಿ, ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್ ಆಕೈತಿ ವಿತ್ ಮಲ್ಟಿಪ್ಲಿಕೇಶನ್ ಸೈನ್, ಡಿವಿಷನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್ ಅಂತ ಮುಂಚೆ ಹೇಳೀನಿ. ಸೊ ಕೆ ಪ್ಲಸ್ ಈ ಕಡೆ ಬಂದ್ರೆ 0 ಇಂಟು ಎನಿಥಿಂಗ್ 0 ಆಯ್ತು. ಇದನ್ನ ಬಿಟ್ಟೆ ಬಿಡು, ಮೆಥಡ್ ನೆನ್ಪಿಟ್ಕೋ. ಪ್ಲಸ್ ಇಂಟು ಮೈನಸ್ ಕೆ 5 1 ಜಾ 5, ನಾ ಕೆ ವ್ಯಾಲ್ಯೂ ಸಿಗ್ತೈತೆ ಅಂತ ಹೇಳಿದ್ನಿಲ್ಲ ಅವಾಗಲೇ. ಸೊ ಮೈನಸ್ ಕೆ ಈ ಕಡೆ ಬಾ, ಪ್ಲಸ್ ಕೆ ಹಾಕಿ, ಮೈನಸ್ ಕೆ ಈ ಕಡೆ ಬಂದ್ರೆ ಪ್ಲಸ್ ಕೆ, 0 ಅಂತೂ ಬಿಟ್ಬಿಡು. ಇಲ್ಲಿ ಏನ್ ಉಳಿತು 5 ಉಳಿತು, ಕೆ ವ್ಯಾಲ್ಯೂ 5 ಬಂತ. ಇದು ಗೊತ್ತಾಗ್ತೌದಿಲ್ಲ. ಇಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನಿಂಗೆ. ಇಲ್ಲಿ ಏನಾಗೈತಿ, ಜಸ್ಟ್ 6 ಇಂಟು ಕೆ 6k ಆಗೈತಿ, 3 1 ಜಾ 3 ಆಗೈತಿ, ಕೆ ಪ್ಲಸ್ 1 ಬಂದ್ಬಿಟ್ಟೈತಿ. ಇಲ್ಲಿ ಏನ್ ಮಾಡ್ಬೇಕು ನಿಂಗೆ ಗೊತ್ತಾಗತ್ತಿಲ್ಲ. ಬಟ್ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾಗತ್ತೈತಲ್ಲ, ಕೆ ವ್ಯಾಲ್ಯೂಸ್ 5 ಬಂತ. ಇದನ್ನ ನೋಡಿದ ತಕ್ಷಣ ಕೆ ವ್ಯಾಲ್ಯೂ ಇದ್ರಾಗ ಹಾಕ್ಬೇಕ್ಲಿ, ಕೆ ವ್ಯಾಲ್ಯೂ ಇದ್ರಾಗ ಹಾಕ್ಬೇಕ. ಗೊತ್ತಾಕೈತಿ. ನಮ್ಮ ಹುಡುಗರು ಹಿಂಗ ಡಿಸ್ಕಸ್ ಮಾಡ್ಯಾರ. y is equal to k ವ್ಯಾಲ್ಯೂ ಇದ್ರಾಗ ಹಾಕಿದ್ರೆ ಎಷ್ಟಾಕೈತಿ 6 ಇಂಟು 5 ಪ್ಲಸ್ 3 ಆಸ್ ಇಟ್ ಈಸ್. ಸೊ k ಪ್ಲಸ್ 1 ಅಂದ್ರೆ 5 ಪ್ಲಸ್ 1. ಸೊ ಇದನ್ನೆಲ್ಲ ನೀವು ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ನೀವು ಮಾಡ್ಕೋತಿ. ಅವ್ನು ಫೈಂಡ್ ದ ಇಂಟರ್ಸೆಕ್ಷನ್ ಆಫ್ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಇಂಟರ್ಸೆಕ್ಷನ್ ಆಫ್ y ಆಕ್ಸಿಸ್ ಇರ್ತಾವದಿಲ್ಲ, ಇದ y ವ್ಯಾಲ್ಯೂ ಬಂದ್ಬಿಡ್ತೈತಿ ನಿಮ್ಗೆ. ಈಗ ಒಂದೇಕ ರೇಷಿಯೋ ಸಿಗ್ತೈತಿ ನಿನಗೆ. ರೇಷಿಯೋ ಅಂತ ಏನ್ ಬಂತ 5 ಬಂತ. ಸೊ m1 ಇಷ್ಟು m2, m1 ಜಗದಾಗ ಕೆ ಜಗದಾಗ ಏನ್ ಬರೀತಿ 5 ಬರೀತಿ, 5:1 ಬಂತದ, 5:1 ಬಂತು. 1:5 ಇಲ್ಲ 5:1 ಬರ್ಕೋತೀರಿ, ರೈಟ್. ಸೊ ನೆಕ್ಸ್ಟ್ ಏನಾಕೈತಿ, ಇದು y ಈ ಕಡೆ ಒಂದು ಪಾಯಿಂಟ್ ಬಂತ. ನೀ ಜಸ್ಟ್ ಈ y ಜಗದಾಗ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ರೆ ಮುಗಿತಲ್ಲ. ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಿ, 6 ಇಲ್ಲಿ 30 ಪ್ಲಸ್ 3 33 ಡಿವೈಡ್ ಬೈ ಇದು 1 6. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ ನೀವು ಬರ್ಕೋರಿ. ಇಲ್ಲಿ y ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಕೋಆರ್ಡಿನೇಟ್ ಆಫ್ y ಆಕ್ಸಿಸ್ ಬಂತಲ್ಲ, ಇಂಟರ್ಸೆಕ್ಷನ್ ಆಗಿದ್ದು. ಓಕೆ, ಈ ರೀತಿ ಕೇಳೋ ಚಾನ್ಸಸ್ ಇರ್ತೈತಿ. ಓಕೆ, ನಾ ಕಾನ್ಸೆಪ್ಟ್ ಹೇಳೀನಿ, ಇದ್ರ ಪ್ಲಸ್ ಮೈನಸ್ ಮಿಸ್ಟೇಕ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೋರಿ. ನಾ ಹೇಳತ್ತಿದ್ದೀನಿ ನಿಮಗೆ ಕಾನ್ಸೆಪ್ಟ್. ಓಕೆ, ರೈಟ್. ಸೊ ಹಂಗಾರೆ ನೆಕ್ಸ್ಟ್ ವಿಡಿಯೋ ಒಳಗ ಇದು ನಿಮ್ಗೆ ಲೈಕ್ ಆಗಿತ್ತು ಅಂತಂದ್ರೆ ಆದಷ್ಟು ಹುಡುಗರಿಗೆ ಶೇರ್ ಮಾಡ್ರಿ. ಇನ್ನೇನು ಭಾಳ ದಿನ ಟೈಮ್ ಇಲ್ಲ. ಸೊ ಅಕಸ್ಮಾತ್ ನಿಮ್ಗೆ ಯಾವ ಕ್ವಶನ್ಸ್ ಭಾಳ ಟ್ವಿಸ್ಟ್ ಅನ್ಸಾಯ್ತಿದ್ವು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ತಿಳಿಸ್ಬೋದು. ನಿಮ್ಗೆ ಯಾವ ಕ್ವಶನ್ ಟ್ವಿಸ್ಟ್ ಅನ್ಸಾತೈತಿ ಅವ್ನು ಈಸಿ ಮೆಥಡ್ ಒಳಗೆ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.